ಒಪ್ಪಿಸ್ತೀರಾ ನೀವು? ಅದೆಲ್ಲ ನಾವು ಮಾತಾಡ್ತಾ ಇದ್ದೀವಿ, ಎಲ್ಲರ ಹತ್ರನೇ ಮಾತಾಡ್ತೀವಿ, ರೈತರುಗಳ ಹತ್ರ ಮಾತಾಡಿ ಯಾಕಂದರೆ ನೋಡ್ರಿ ಇದು ಯಾವತ್ತಿದ್ರೂ ಡಿನೋಟಿಫೈ ಮಾಡೋಕ್ಕಾಗಲ್ಲ. ಆಮೇಲೆ ನೋಡ್ರಿ ಟೌನ್ಶಿಪ್ ಮಾಡಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ಶುರು ಆಗಿದೆ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ, ಎಲ್ಲ 4 ಭಾಗದಲ್ಲಿ ಟೌನ್ಶಿಪ್ ಮಾಡಬೇಕು ಅಂತ. ಆಮೇಲೆ ಅಶೋಕ್ ಅವರು ಕೂಡ ಮೊನ್ನೆ ಮಾತಾಡೋರು ಅಸೆಂಬ್ಲಿನಲ್ಲಿ, DK ಶಿವಕುಮಾರ್ ಅವರು ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರು ಅಭಿವೃದ್ಧಿ ವಿಚಾರದಲ್ಲಿ ಇನ್ನು ಮುಂದೆ ಯಾವ ಬೆಂಗಳೂರನ್ನು ಕೂಡ ನೀವು ಅಭಿವೃದ್ಧಿ ಜಾಸ್ತಿ ಆಗಲ್ಲ ಏನೋ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಹೋಗಬೇಡಿ, ನೀವು ಟೌನ್ಶಿಪ್ಗಳನ್ನು ಮಾಡಬೇಕು. ಹೆಂಗೆ ಮಾಡಿದ್ರು ಟೌನ್ಶಿಪ್ನ? ರೈತರ ಜಾಗ ತಗೊಳ್ಳೋದು ಟೌನ್ಶಿಪ್ ಮಾಡೋಕ್ಕಾಯ್ತದ? ನೀವು ಎಲ್ಲಿ ಟೌನ್ಶಿಪ್ ಮಾಡಿದ್ರು ರೈತರ ಜಾಗನೇ ತಗೋಬೇಕು, ಸರ್ಕಾರದ ಜಾಗ ಯಾವುದು ಇಲ್ವಲ್ಲ ಟೌನ್ಶಿಪ್ ಮಾಡೋಕ್ಕೆ. ಬಟ್ ಇವತ್ತೇನು ಸರ್ ಪೋಸ್ಟರ್ಸ್ ಎಲ್ಲ ಅಂಟಿಸಿದ್ರು ಅನ್ಸುತ್ತೆ, ಅದನ್ನು ಗೊತ್ತಿಲ್ಲ ಸರ್, ನನಗೆ ಅದೆಲ್ಲ ಐಡಿಯಾ ಇಲ್ಲ. ಇಲ್ಲ, ಯಾರ್ಯಾರೋ ಅವ್ರವ್ರ ಹಿತಾಸಕ್ತಿ ಅಂಟಿಸ್ಕೊತಾರೆ, ಅದಕ್ಕೂ ನಮಗೂ ಸಂಬಂಧ ಇಲ್ಲ, ಅದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ. ಬಿಡಿ ಪಾಪ ಏನಾಗಿದೆ ಹೇಳ್ತೀನಿ ಕೇಳ್ರಿ. ಕುಮಾರಸ್ವಾಮಿಯವ್ರಿಗೆ ನೋಡ್ರಿ, ನಾನು ಒಂದೇ ಮಾತು ಹೇಳ್ತೀನಿ, ಸಿದ್ದರಾಮಯ್ಯನವ್ರು ಇದ್ದಾಗಲೂ ಕೂಡ ಇದು ಅಕ್ವಿಷನ್ ಪ್ರೊಸೀಡಿಂಗ್ಸ್ ನಡೀತಾ ಇತ್ತು, ಇದೇ ರೈತರು ಹೋರಾಟ ಮಾಡ್ತಿದ್ರು. ಕುಮಾರಸ್ವಾಮಿ ಅವ್ರು ಬಂದಿದ್ರಾ? ಅವ್ರ ಮಗ ಬಂದಿದ್ರಾ? ಅಶೋಕಣ್ಣ ಬಂದಿದ್ರಾ? ಯಾಕೆ ಇದಕ್ಕಿದ್ದಂಗೆ DK ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆದಮೇಲೆ ಇದಕ್ಕಿದ್ದಂಗೆ ಸ್ಪೀಡಪ್ ಆಗ್ಬಿಟ್ರಲ್ಲ? ಯಾಕೆ ಇದರಿಂದ ಹಿನ್ನೆಲೆ ಏನಿದ್ರು, ಹಿಂದೆ ಇರ್ತಕ್ಕಂಥ ಉದ್ದೇಶ ಏನು ಹಂಗಾರೆ? 2 ಸರಿ ಬಂದ್ಬಿಟ್ರು ಪಾಪ ನಿಖಿಲಣ್ಣವರು, DK ಶಿವಕುಮಾರ್ ಅವ್ರು ಮುಖ್ಯ. ಅವತ್ತುವರೆಗೂ ಕರೆದ್ರೆ ರೈತ ಕರೆದ್ರೆ ಸುಮ್ಮನೆ ಕಣ್ಣು ಒರೆಸ್ತಕ್ಕಂಥ ಮಾತಾಡ್ಬಿಟ್ಟು ಹೋಗ್ತಿದ್ರು. ಕುಮಾರಣ್ಣ ಫುಲ್ ಆ್ಯಕ್ಟಿವ್ ಆಗ್ಬಿಟ್ರಿ ಇವಾಗ. ಅವ್ರದ್ದು ನಾನು ತೋರಿಸೋದಲ್ಲ ನಿಮಗೆಲ್ಲ ವಿಡಿಯೋ, ಅವರೇ ಹೇಳಿರೋದು 40% ಕೊಡ್ತೀನಿ ನಾನು ರೈತರಿಗೆ ಡೆವಲಪ್ಡ್ ಏರಿಯಾದಲ್ಲಿ ಅಂತ. ನಾವಿವಾಗ ರೈತರಿಗೆ ನೀವು ಹೇಳಿದ್ರಿ ಕಡಿಮೆ ಆಯಿತು ರೇಟ್ ಅಂತಲ್ವ, ಅವ್ರು ರೇಟ್ ತೊಗೊಳೋದು ಬೇಡ, ಜಮೀನೇ ತೊಗೊಳ್ಳಿ, 50% ಕೊಡ್ತೀವಿ ನಾವು. ಜಮೀನೇ ತೊಗೊಂಡ್ರೆ ಒಳ್ಳೆ ಇವತ್ತಿನ ಮಾರ್ಕೆಟಿಗೆ ಬೆಲೆಗಿನ ಜಾಸ್ತಿ ದುಡ್ಡು ಸಿಗ್ತದೆ ನಿಮಗೆ. ಜಮೀನೇ ತೊಗೊಳ್ಳಿ ನೀವು, ನಾವು ದುಡ್ಡು ತೊಗೊಳ್ಳಿ ಅಂತ ನಿಮ್ಗೆ ಯಾರಿಗೂ ಒತ್ತಡ ಮಾಡ್ತಾ ಇಲ್ಲ. ನಾವು ದುಡ್ಡನ್ನ ನಾವು ಗಲಾಟೆ ಮಾಡಿ ನಾವೇ ಹೋರಾಟ ಮಾಡಿ ಜಾಸ್ತಿ ಯಾಕೆ ಮಾಡಿಸ್ತು ಅಂದರೆ ಸಣ್ಣ ಪುಟ್ಟ ರೈತರಿಗೆ ಅನುಕೂಲ ಆಗಲಿ ಅಂತ. 1/2 ಎಕರೆ 10 ಕುಂಟೆ ಇಂಥ ರೈತರುಗಳು ಇದು ತೊಗೊಳಕ್ಕಾಗಲ್ಲ, ಶೇರಿಂಗ್ ಹೋಗೋಕ್ಕಾಗಲ್ಲ. ಬಹುಶಃ ನನಗೆ ಗೊತ್ತಿರೋಂಗೆ ಅಲ್ಲಿ 80% ಜನ ಶೇರಿಂಗ್ ಹೋಗೋಕೆ ರೆಡಿ ಆಗ್ಬಿಟ್ಟವ್ರೆ. ನಮಗೆ ಶೇರಿಂಗೇ ಕೊಡಿ ಅನ್ನೋ ಮಟ್ಟದಲ್ಲಿ ಎಲ್ರಿಗೂ ಕೂಡ ನಮಗೆ ಪತ್ರ ಕೊಡ್ತಾ ಇರೋದು ಅವರೆಲ್ಲ ಶೇರಿಂಗ್ ಕೊಡಿ ಅಂತೇಳಿ. ಬಟ್ ನಾನು ಇದನ್ನು ನೇರವಾಗಿ ಹೇಳ್ತೀನಿ, ಇದು ರಾಜಕೀಯವಾಗಿ DK ಶಿವಕುಮಾರ್ ಅವ್ರನ್ನ ಎಣಿಬೇಕು ಅಂತಕ್ಕಂಥ ಉದ್ದೇಶ ವಿಧೇಯ ವಿನ ಯಾರು ರೈತರ ಪರವಾಗಿ ಇವ್ರು ಯಾರು ಕೂಡ ಮಾತಾಡ್ತಕ್ಕಂಥ ಇದು ಇವರೇ ಮಾಡಿರ್ತಕ್ಕಂಥ ಕಮಿಟ್ಮೆಂಟ್ಗಳು ಇರಲಿ. ಅದು ಅವ್ರ ಹೋರಾಟ ಅದು ಇದ್ದಿದೆ, ನಮ್ಮ ಕೆಲಸ ನಾವು ಮಾಡ್ತೀವಿ ಸಾರ್ವಜನಿಕವಾಗಿ. ನಾಳೆ ಚುನಾವಣೆ ಬಂದಾಗ ತೀರ್ಮಾನ ಆಗ್ತದಲ್ವಾ, ತೀರ್ಮಾನ ಓಟ್ ಹಾಕ್ತಾರಲ್ಲ ಜನ, ಯಾರಿಗೆ ಹಾಕ್ಬೇಕು? ನೀವೇ ಕೇಳಬೇಕಲ್ವ, ಯಾಕೆ ಅವತ್ತು ಇಲ್ಲದೇ ಇರೋ ಹೋರಾಟ ಇವತ್ತು ಯಾಕೆ ಅಂತ. ಅಶೋಕಣ್ಣಗೆ ಕೇಳ್ಬೇಕು, ನೀವು ಹೇಳ್ದಂಗೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು. ಅದಾದ್ಮೇಲೆ 2 ಸೆಷನ್ ಆಯ್ತಲ್ಲ, ಅವತ್ತು ಅವ್ರಿಗೆ ನಾನು ಎಣಿಬೇಕಿದ್ರಲ್ಲಿ ರೈತರಿಗೆ ಸಹಾಯ ಮಾಡಬೇಕು ಅಂದಿದ್ರೆ ಅದಾದ್ಮೇಲೆ 2 ಸೆಷನಲ್ಲಿ ಮಾತಾಡ್ಬೋದಾಗಿತ್ತಲ್ಲ ಅವರು, ಅಶೋಕಣ್ಣ ಅವರು.